ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಗಾಂಧಾರಿಯನ್ನು ಸಮಾಧಾನಪಡಿಸಬೇಕಾದ ಕಾರಣಗಳು, ಕೃಷ್ಣನು ಗಾಂಧಾರಿಯನ್ನು ಧೃತರಾಷ್ಟ್ರನನ್ನು ಸಂತೈಸಿ ಪಾಂಡವರ ಬಳಿಗೆ ಹಿಂತಿರುಗಿದುದು ಎಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಜನಮೇಜಯನು, ಬ್ರಾಹ್ಮಣೋತ್ತಮ, ಧರ್ಮರಾಜನು ಅಷ್ಟು ಆತುರದಿಂದ ಕೃಷ್ಣನನ್ನು ಗಾಂಧಾರಿಯ ಬಳಿಗೆ ಕಳುಹಿಸಿದ ಕಾರಣವೇನು? ಹಿಂದೆಯೇ ಆತನು ಕೌರವರ ಬಳಿಗೆ ಸಮಾಧಾನಕ್ಕೆ ಹೋದಾಗ ಅವರು ಅದಕ್ಕೊಪ್ಪಲಿಲ್ಲವಷ್ಟೇ. ಅದರಿಂದಲ್ಲವೇ ಈ ಯುದ್ಧವು ನಡೆಯಿತು. ಅನೇಕ ವೀರರೊಡನೆ ದುರ್ಯೋಧನನು ಕೊಲ್ಲಲ್ಪಟ್ಟನು. ಭೂಮಿಯಲ್ಲಿ ಪಾಂಡುನಂದನನ ಶತ್ರುಗಳೆಲ್ಲ ಹತರಾದರು. ಶತ್ರು ಸೈನ್ಯವು ಓಡಿಹೋಯಿತು. ಶತ್ರುಗಳ ಬಿಡಾರವೆಲ್ಲ ಶೂನ್ಯವಾಯಿತು. ಹೀಗೆ ಕೃತಕೃತ್ಯರಾಗಿರುವ ಪಾಂಡವರು ತಿರುಗಿ ಗಾಂಧಾರಿಯ ಬಳಿಗೆ ವಾಸುದೇವನನ್ನು ಕಳುಹಿಸುವುದಕ್ಕೆ ಕಾರಣವೇನು? ಕೃಷ್ಣನ ಮನೋಗತವನ್ನು ಯಾರೂ ತಿಳಿಯಲಾರರು. ಅಂಥವನು ತಾನಾಗಿ ಅಲ್ಲಿಗೆ ಹೊರಟುದಕ್ಕೆ ಏನೋ ಪ್ರಬಲ ಕಾರಣವೂ ಇರಬೇಕು. ಅದೆಲ್ಲವನ್ನು ಯಥಾವತ್ತಾಗಿ ನನಗೆ ತಿಳಿಸು ಎಂದನು. ಆಗ ವೈಶಂಪಾಯನನು, ಭರತ ಕುಲೋತ್ತಮ, ನೀನು ಕೇಳಿದುದು ಒಳ್ಳೆಯ ಪ್ರಶ್ನೆಯೇ. ಆ ವೃತ್ತಾಂತವನ್ನು ಯಥಾವತ್ತಾಗಿ ತಿಳಿಸುವೆನು. ಯುದ್ಧ ಧರ್ಮವನ್ನು ಮೀರಿ ಯುದ್ಧರಂಗದಲ್ಲಿ ಭೀಮಸೇನನಿಂದ ಗದಾಯುದ್ಧದಲ್ಲಿ ಅನ್ಯಾಯವಾಗಿ ಕೊಲ್ಲಲ್ಪಟ್ಟ ಮಹಾಬಲಶಾಲಿಯಾದ ದುರ್ಯೋಧನನನ್ನು ಕಂಡಾಗ ಯುಧಿಷ್ಠಿರನಿಗೆ ಮಹಾ ಭಯವುಂಟಾಯಿತು. ಆತನು ಮಹಾಭಾಗ್ಯವತಿಯೂ ತಪಸ್ವಿನಿಯೂ ಆದ ಗಾಂಧಾರಿಯನ್ನು ನೆನೆಸಿಕೊಂಡು ನಲ್ಲಿ ತಾನು, ಗಾಂಧಾರಿಯು ಘೋರ ತಪಸ್ಸಿನಿಂದ 3 ಲೋಕಗಳನ್ನು ದಹಿಸಬಲ್ಲವಳು. ಅವಳ ಕ್ರೋಧ ಶಮನವನ್ನು ಮೊದಲು ಮಾಡಬೇಕು. ಆಕೆಯು ನಮ್ಮಿಂದ ಸಂಭವಿಸಿದ ಪುತ್ರ ವಧೆಯನ್ನು ಕೇಳಿ ಕೋಪಗೊಂಡು ಆ ಕೋಪಾಗ್ನಿಯಿಂದ ನಮ್ಮನ್ನು ಸುಟ್ಟು ಬೂದಿ ಮಾಡುವಳು. ತನ್ನ ಪುತ್ರನು ನಿಷ್ಕಪಟವಾಗಿ ಯುದ್ಧ ಮಾಡಿದುದನ್ನು, ಆತನು ಮೋಸದಿಂದ ಕೊಲ್ಲಲ್ಪಟ್ಟುದನ್ನು ಕೇಳಿ ಆಕೆಯು ಆ ಮಹಾವ್ಯಸನವನ್ನು ಹೇಗೆ ಸಹಿಸುವಳು ಎಂಬ ಶಂಕೆಯು ತೋರಿತು. ಹೀಗೆ ಹಲವು ರೀತಿಯಲ್ಲಿ ಆಲೋಚಿಸುತ್ತಾ ಆತನು ಶೋಕ ಭಯಗಳಿಂದ ವಾಸುದೇವನನ್ನು ಕುರಿತು ಹೀಗೆ ಹೇಳುವನು. ಓ ಗೋವಿಂದ, ಅಚ್ಯುತ, ಈ ರಾಜ್ಯವನ್ನು ಪಡೆಯುವೆವೆಂದು ನಾವು ಮನಸ್ಸಿನಲ್ಲಿಯೂ ಕೂಡ ಭಾವಿಸಿರಲಿಲ್ಲ. ಅದು ನಿನ್ನ ಅನುಗ್ರಹದಿಂದ ಶತ್ರು ಶೂನ್ಯವಾಗಿ ನಮಗೆ ಲಭಿಸಿತು. ಓ ಮಹಾಬಾಹು, ಯಾದವನಂದನ, ರೋಮಾಂಚನವನ್ನೆಬ್ಬಿಸುವ ಈ ಯುದ್ಧದಲ್ಲಿ ನನ್ನ ಕಣ್ಣಿದಿರಾಗಿ ನೀನು ಅನೇಕ ಪ್ರಹಾರಗಳನ್ನು ತಿಂದೆ. ಹಿಂದೆ ದೇವಾಸುರ ಯುದ್ಧದಲ್ಲಿ ದೇವ ಶತ್ರುಗಳ ವಧೆಗಾಗಿ ನೀನು ಯಾವ ವಿಧವಾದ ಸಹಾಯವನ್ನು ಮಾಡಿದೆಯೋ ಮತ್ತು ಆ ಶತ್ರುಗಳನ್ನು ಹೇಗೆ ಕೊಂದೆಯೋ, ಹಾಗೆಯೇ ಈಗ ನಮಗೂ ನೀನು ಸಹಾಯ ಮಾಡಿದೆ. ಅದರಿಂದಾಗಿಯೇ ನಮ್ಮ ಶತ್ರುಗಳೆಲ್ಲ ಕೊಲ್ಲಲ್ಪಟ್ಟರು. ಓ ವೃಷ್ಣಿಕುಲ ತಿಲಕ, ನಮಗೆ ನೀನು ಸಾರಥ್ಯವನ್ನು ಮಾಡಿ ಕಾಪಾಡಿದೆಯಲ್ಲವೇ? ಈ ಮಹಾಯುದ್ಧದಲ್ಲಿ ನೀನು ಫಲ್ಗುಣನಿಗೆ ರಕ್ಷಕನಾಗಿಲ್ಲದಿದ್ದರೆ ಆ ಸೇನಾ ಸಮುದ್ರವನ್ನು ಜಯಿಸಲು ಸಾಧ್ಯವಾಗುತ್ತಿದ್ದಿತೆ. ಮಾಧವ, ನೀನು ನಮಗಾಗಿ ದೊಡ್ಡ ಗದಾ ಪ್ರಹಾರಗಳನ್ನು, ಖಡ್ಗ ಪರಿಘ ಶಕ್ತಿ ಭಿಂಡಿಮಾಲ ತೋಮರ ಪರಶ್ವಧಾದಿಗಳ ತಾಡನಗಳನ್ನು ಸಹಿಸಿಕೊಂಡಿದ್ದೆಯಲ್ಲವೇ? ನಮಗಾಗಿ ನೀನು ಯುದ್ಧ ಭೂಮಿಯಲ್ಲಿ ವಜ್ರಾಯುಧಕ್ಕೆ ಸಮಾನವಾದ ಬಾಣಹತಿಗಳನ್ನು ಸಹಿಸಿದೆ. ಅಚ್ಯುತ, ದುರ್ಯೋಧನನು ಹತನಾದುದರಿಂದ ಆ ನಿನ್ನ ಶ್ರಮಗಳೆಲ್ಲ ಸಫಲವಾದವು. ಓ ಗೋವಿಂದ, ಅವೆಲ್ಲವೂ ತಿರುಗಿ ವ್ಯರ್ಥವಾಗದಂತೆ ಮಾಡು. ಮಾಧವ, ಜಯವನ್ನು ಪಡೆದಿರುವ ಈ ತರುಣದಲ್ಲಿ ನಮ್ಮ ಮನಸ್ಸು ಸಂತೋಷವೆಂಬ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುವುದು. ಮಹಾಬಾಹು, ಗಾಂಧಾರಿಯ ಕೋಪವನ್ನು ಶಮನ ಮಾಡು. ಮಹಾಪತಿವ್ರತೆಯಾದ ಆ ಗಾಂಧಾರಿಯು ಉಗ್ರ ತಪಸ್ಸಿನಿಂದ ಕೂಡಿದವಳು. ಪುತ್ರ ಪೌತ್ರರ ವಧೆಗಳನ್ನು ಕೇಳಿ ನಿಜವಾಗಿಯೂ ನಮ್ಮನ್ನು ದಹಿಸಿ ಬಿಡುವಳು. ಓ ವೀರ, ಆಕೆಯ ಮನಸ್ಸು ತಿಳಿವಾಗುವಂತೆ ಮಾಡುವುದೇ ಈಗ ಕಾಲೋಚಿತವೆಂದೆಣಿಸುವೆನು. ಪುರುಷೋತ್ತಮ, ಪುತ್ರ ವ್ಯಸನದಿಂದ ಕಂದಿ ಕ್ರೋಧದಿಂದ ಜ್ವಲಿಸುತ್ತಿರುವ ಆ ಗಾಂಧಾರಿಯ ಮುಂದೆ ಹೋಗಿ ನಿಲ್ಲಲು ಈಗ ನೀನು ಹೊರತು ಬೇರೆ ಶಕ್ತನಿಲ್ಲ. ಕ್ರೋಧದಿಂದ ಜ್ವಲಿಸುತ್ತಿರುವ ಆ ಗಾಂಧಾರಿಯ ಮನಸ್ಸನ್ನು ಸಮಾಧಾನಗೊಳಿಸಲು ಅಲ್ಲಿಗೆ ನೀನೇ ಹೋಗುವುದು ಉಚಿತವೆಂದು ಭಾವಿಸುವೆನು. ನೀನು ಸೃಷ್ಟಿಕರ್ತನು, ಬೇರೆ ಬೇರೆ ನಾಮರೂಪಗಳನ್ನು ಧರಿಸಿದವನು. ಪ್ರಪಂಚದ ಸೃಷ್ಟಿ ಲಯಗಳಿಗೆಲ್ಲ ನೀನೇ ಕಾರಣನು. ಸಕಾರಣಗಳಾದ ಸಮಯೋಚಿತ ವಾಕ್ಯಗಳಿಂದ ಗಾಂಧಾರಿಯ ಕೋಪವನ್ನು ಶಮನ ಮಾಡು. ಪಿತಾಮಹನಾದ ವ್ಯಾಸನು ಈಗ ಅಲ್ಲಿಯೇ ಇರುವನು. ಓ ಸಾತ್ವತ ಶ್ರೇಷ್ಠ, ಯಾವಾಗಲೂ ಪಾಂಡವರಿಗೆ ಹಿತವನ್ನು ಕೋರುವ ನೀನೇ ಈಗ ಸಕಲ ವಿಧಗಳಿಂದಲೂ ಗಾಂಧಾರಿಯನ್ನು ಸಂತೈಸಬೇಕು ಎಂದನು. ಆಮೇಲೆ ಕೃಷ್ಣನು ದಾರುಕನನ್ನು ಕರೆದು ರಥವನ್ನು ಸಿದ್ಧಪಡಿಸು ಎಂದನು. ದಾರುಕನು ಕೃಷ್ಣನ ಮಾತಿನಂತೆ ರಥವನ್ನು ಸಿದ್ಧಪಡಿಸಿ ಕೃಷ್ಣನಿಗೆ ತಿಳಿಸಿದನು. ಆಗ ಕೃಷ್ಣನು
ಆ ರಥದ ಮೇಲೇರಿ ವೇಗದಿಂದ ಹೊರಟು ಹಸ್ತಿನಾಪುರವನ್ನು ಸೇರಿದನು. ಹಸ್ತಿನಾಪುರವೆಲ್ಲವನ್ನು ತನ್ನ ರಥಶಬ್ದದಿಂದ ಮೊಳಗಿಸುತ್ತಾ ಹೋಗಿ ಮೊದಲು ಧೃತರಾಷ್ಟ್ರನಿಗೆ ಹೇಳಿ ಕಳುಹಿಸಿ ಅನಂತರದಲ್ಲಿ ರಥದಿಂದಿಳಿದು ಧೃತರಾಷ್ಟ್ರನ ಅರಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ತನಗೆ ಮೊದಲೇ ಬಂದಿದ್ದ ಋಷಿಶ್ರೇಷ್ಠನಾದ ವ್ಯಾಸನನ್ನು ಕಂಡನು. ಅಲ್ಲಿ ಕೃಷ್ಣನು ವ್ಯಾಸ ಧೃತರಾಷ್ಟ್ರರಿಬ್ಬರ ಪಾದಗಳಿಗೂ ನಮಸ್ಕರಿಸಿ ಧೈರ್ಯದಿಂದ ಹೋಗಿ ಗಾಂಧಾರಿಯನ್ನು ವಂದಿಸಿದನು. ಆಮೇಲೆ ಕೃಷ್ಣನು ಧೃತರಾಷ್ಟ್ರನ ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ರೋಧಿಸಿದನು. ಹೀಗೆ ಕೃಷ್ಣನು ಒಂದು ಮುಹೂರ್ತ ಕಾಲದವರೆಗೆ ಕಣ್ಣೀರನ್ನು ಸುರಿಸಿದ ಮೇಲೆ ಕಣ್ಣುಗಳನ್ನೊರೆಸಿಕೊಂಡು ವಿದ್ಯುಕ್ತ ರೀತಿಯಲ್ಲಿ ಆಚಮನ ಮಾಡಿ ದೀನ ವಾಕ್ಯಗಳಿಂದ ಹೀಗೆಂದು ಹೇಳುವನು. ಓ ಭರತ ಕುಲೋತ್ತಮ, ಹಿಂದೆ ನಡೆದುದು ಮುಂದೆ ನಡೆಯುವುದು ಇವೆಲ್ಲ ನಿನಗೆ ತಿಳಿಯದೇ ಇಲ್ಲ. ನಿನ್ನ ಮನಸ್ಸನ್ನು ಅನುವರ್ತಿಸುತ್ತಿದ್ದ ಪಾಂಡವರೆಲ್ಲರೂ ಕುರುಕುಲ ನಾಶಕ್ಕೂ ಕ್ಷತ್ರಿಯ ವಂಶ ನಾಶಕ್ಕೂ ಅವಕಾಶ ಕೊಡದಂತೆ ಕಾಲವನ್ನನುಸರಿಸಿ ನಡೆದುಕೊಂಡ ವಿಷಯವು ನಿನಗೆ ಚೆನ್ನಾಗಿ ತಿಳಿದಿರುವುದು. ಧರ್ಮಪುತ್ರನಾದ ಯುಧಿಷ್ಠಿರನು ತನ್ನ ಸಹೋದರರೊಡನೆ ಮಾಡಿಕೊಂಡ ಒಪ್ಪಂದಕ್ಕೆ ಬದ್ಧನಾಗಿ ಎಷ್ಟೋ ಕಷ್ಟಗಳೆಲ್ಲವನ್ನೂ ಸಹಿಸಿದನು. ಶುದ್ಧಾತ್ಮರಾದ ಪಾಂಡವರು ಕಪಟ ದ್ಯೂತದಿಂದ ಜಯಿಸಲ್ಪಟ್ಟು ವನವಾಸ ದುಃಖವನ್ನು ಸಹಿಸಿದರು. ಬೇರೆ ಬೇರೆ ವೇಷಗಳಿಂದ ತಮ್ಮ ಸ್ವರೂಪವನ್ನು ಮರೆಸಿಕೊಂಡು ಅಜ್ಞಾತವಾಸ ಕಾಲವನ್ನು ಕಳೆದರು. ಹೀಗೆ ಪಾಂಡವರು ಕೇವಲ ಅಶಕ್ತರಂತೆ ಇನ್ನೂ ಅನೇಕ ಕ್ಲೇಶಗಳನ್ನು ಸಹಿಸುತ್ತಲೇ ಬಂದರು. ಯುದ್ಧ ಸಮಯವು ಬಂದಾಗ ನಾನೇ ಪ್ರತ್ಯಕ್ಷವಾಗಿ ನಿಮ್ಮಲ್ಲಿಗೆ ಬಂದು ಎಲ್ಲ ರಾಜಸಭೆಯ ಎದಿರಾಗಿ ನಿನ್ನಿಂದ ಅವರಿಗಾಗಿ 5 ಗ್ರಾಮಗಳನ್ನು ಬೇಡಿದೆನು. ಕಾಲದೋಷದಿಂದ ನೀನು ದುರಾಶೆಗೊಳಗಾಗಿ ಅದಕ್ಕೂ ಒಪ್ಪಲಿಲ್ಲ. ರಾಜ, ನಿನ್ನಿಂದಲೇ ಕ್ಷತ್ರಿಯರೆಲ್ಲರೂ ಹತರಾದರು. ಭೀಷ್ಮನು, ಸೋಮದತ್ತನು, ಬಾಕ್ಲೀಕನು, ಕೃಪನು, ಅಶ್ವತ್ಥಾಮನು, ಮಹಾತ್ಮನಾದ ವಿದುರನು ಇವರೆಲ್ಲರೂ ನಿನ್ನನ್ನು ಎಷ್ಟೋ ವಿಧದಿಂದ ಬೇಡಿದರು. ಅವರ ಪ್ರಾರ್ಥನೆಗಳನ್ನು ನೀನು ನೆರವೇರಿಸಲಿಲ್ಲ. ಎಲ್ಲರೂ ಕಾಲವಶರಾಗಿ ಬುದ್ಧಿ ಭ್ರಮೆಗೊಂಡರು. ಈ ವಿಷಯದಲ್ಲಿ ನೀನೇ ಮೊದಲು ವಿವೇಕ ಶೂನ್ಯನಾದೆ. ಇವೆಲ್ಲಕ್ಕೂ ಕಾಲ ಮಹಿಮೆಯೇ ಕಾರಣವು. ನಮಗೆ ದೈವವೇ ಮುಖ್ಯ ಗತಿ. ಓ ಪ್ರಾಜ್ಞ, ನೀನು ಪಾಂಡವರ ಮೇಲೆ ಎಷ್ಟು ಮಾತ್ರವೂ ದೋಷವನ್ನು ಹೊರಿಸಬಾರದು. ರಿಪು ಭಯಂಕರ, ಧರ್ಮದಿಂದಾಗಲಿ ನ್ಯಾಯದಿಂದಾಗಲಿ ಸ್ನೇಹದಿಂದಾಗಲಿ ಹೇಗೆ ಯೋಚಿಸಿದರೂ ಧರ್ಮಹಾತ್ಮರಾದ ಪಾಂಡವರಲ್ಲಿ ದೋಷವೆಂಬುದು ಲವಮಾತ್ರವೂ ಇಲ್ಲ. ಈ ಅನರ್ಥಗಳೆಲ್ಲಕ್ಕೂ ನಿನ್ನ ಪ್ರವರ್ತನೆಗಳೇ ಕಾರಣವೆಂಬುದನ್ನು ತಿಳಿದು ನೀನು ಪಾಂಡುಪುತ್ರರ ವಿಷಯದಲ್ಲಿ ಕೋಪವನ್ನು ಬಿಟ್ಟು ಬಿಡಬೇಕು. ಅಲ್ಲದೆ ಈಗ ನಿನ್ನ ಮತ್ತು ಗಾಂಧಾರಿಯ ಸಂತತಿಯು ವಂಶವು ನಿಮಗೆ ಪಿಂಡಗಳು ಪುತ್ರರು ನಡೆಸುವ ಕರ್ಮಗಳು ಪಾಂಡವರಲ್ಲಿ ನೆಲೆಗೊಂಡಿರುವವು. ನೀನು ವ್ಯಸನ ಪಡಬೇಕಾದುದಿಲ್ಲ. ಈ ಗಾಂಧಾರಿಯು ವ್ಯಸನ ಪಡಬೇಕಾದುದಿಲ್ಲ. ಪುರುಷೋತ್ತಮ, ಪಾಂಡವರ ವಿಷಯದಲ್ಲಿ ಪಾಪವನ್ನೆಣಿಸಬೇಡ. ಈ ದುಷ್ಫಲಗಳೆಲ್ಲವೂ ನಿನ್ನ ಅನ್ಯಾಯ ಕೃತ್ಯಗಳಿಂದಲೇ ನಡೆದುದೆಂದು ತಿಳಿದು ಪಾಂಡವರ ಮೇಲೆ ಕೃಪೆಯಿಡು. ನಿನಗೆ ನನ್ನ ವಂದನೆಗಳಿರಲಿ. ಓ ಮಹಾಬಾಹು, ಧರ್ಮರಾಜನಿಗೆ ಸ್ವಾಭಾವಿಕವಾಗಿ ನಿನ್ನಲ್ಲಿರುವ ಭಕ್ತಿಯನ್ನು ಸ್ನೇಹವನ್ನು ನೀನೇ ತಿಳಿದಿರುವೆ. ಅಲ್ಲದೆ ಈಗ ಪಾಂಡವರು ತಮಗೆ ಅಪಕಾರಿಗಳಾದವರನ್ನು ಕೊಂದುದಕ್ಕಾಗಿ ಪಶ್ಚಾತ್ತಾಪದಿಂದ ಹಗಲು ರಾತ್ರಿಯೂ ತಪಿಸುತ್ತಿರುವರು. ಅವರ ಮನಸ್ಸಿಗೂ ನೆಮ್ಮದಿ ಇಲ್ಲದಿದೆ. ಆ ಯುಧಿಷ್ಠಿರನು ನಿನ್ನ ವಿಷಯವಾಗಿಯೂ ಆ ಗಾಂಧಾರಿಯ ವಿಷಯವಾಗಿಯೂ ದುಃಖಿಸುತ್ತಾ ಮನಃಶಾಂತಿ ಇಲ್ಲದಿರುವನು. ಆತನು ಈಗ ಅತ್ಯಂತ ಲಜ್ಜಿತನಾಗಿ ಬುದ್ಧಿ ಭ್ರಮೆಗೊಂಡಿರುವ ನಿನ್ನನ್ನು ನೋಡಲು ಇಷ್ಟವಿಲ್ಲದೆ ತನ್ನಲ್ಲಿಯೇ ಕೊರಗುತ್ತಿರುವನು ಎಂದನು. ಮಹಾರಾಜ, ಕೃಷ್ಣನು ಧೃತರಾಷ್ಟ್ರನಿಗೆ ಹೀಗೆಂದು ತಿಳಿಸಿದ ಮೇಲೆ ದುಃಖಿತಳಾದ ಗಾಂಧಾರಿಯನ್ನು ಕುರಿತು, ಓ ಸುಬಲಪುತ್ರಿ, ಮೃತನಿಷ್ಠಳೆ, ನಾನು ಹೇಳುವುದನ್ನು ಲಾಲಿಸು. ನಿನಗೆ ಸಮಾನಳಾದ ಸ್ತ್ರೀಯು ಈ ಪ್ರಪಂಚದಲ್ಲಿಯೇ ಇಲ್ಲ. ರಾಜ್ಞಿ, ಹಿಂದೆ ನೀನು ಉಭಯ ಪಕ್ಷಗಳಿಗೂ ಹಿತಕರವಾಗಿ ಧರ್ಮಾರ್ಥ ಸಹಿತವಾಗಿ ಸಭೆಯ ಮಧ್ಯದಲ್ಲಿ ನನ್ನೆದುರಿಗೆ ಹೇಳಿದ ವಾಕ್ಯಗಳು ನಿನ್ನ ನೆನಪಿನಲ್ಲಿರುವವೇ? ಓ ಕಲ್ಯಾಣಿ, ನೀನೇನೋ ಒಳ್ಳೆ ಹಿತವಾಕ್ಯಗಳನ್ನೇ ಆಡಿದೆ. ಆದರೆ ನಿನ್ನ ಮಕ್ಕಳು ಅದರಂತೆ ನಡೆದುಕೊಳ್ಳಲಿಲ್ಲ. ಜಯಾಭಿಲಾಷಿಯಾದ ದುರ್ಯೋಧನನಿಗೆ ನೀನು ಎಷ್ಟೋ ಕಠಿಣ ಆಜ್ಞೆಯನ್ನು ಮಾಡಿದೆ. ಆಗ ನೀನು ನಿನ್ನ ಮಗನೊಡನೆ, ಪುತ್ರ, ನನ್ನ ಮಾತನ್ನು ಕೇಳು, ಧರ್ಮವೆಲ್ಲಿರುವುದೋ ಅಲ್ಲಿ ಜಯವು ಎಂದು ಹೇಳಿದೆ. ಆ ನಿನ್ನ ವಾಕ್ಯದಂತೆಯೇ ನಡೆಯಿತು. ಅವೆಲ್ಲವನ್ನು ತಿಳಿದ ನೀನು ಈಗ ಶೋಕದಲ್ಲಿ ಮನಸ್ಸಿಡಬಾರದು. ಪಾಂಡವರಿಗೆ ನೀನು ಸರ್ವಥಾ ಕೇಡನ್ನು ಬಯಸಬೇಡ. ನಿನ್ನ ತಪೋ ಮಹಿಮೆಯಿಂದ ನೀನು ನಿನ್ನ ಕಣ್ಣುಗಳಿಂದಲೇ ಚರಾಚರ ಪ್ರಪಂಚವನ್ನೆಲ್ಲ ದಹಿಸಲು ಶಕ್ತಳಾಗಿರುವೆ ಎಂದನು. ಕೃಷ್ಣನ ಮಾತನ್ನು ಕೇಳಿ ಗಾಂಧಾರಿಯು, ಓ ಮಹಾಬಾಹು, ಕೇಶವ, ನೀನು ಹೇಳುವುದೆಲ್ಲ ನಿಜವೇ. ಆದರೆ ಮನೋವ್ಯಾಧಿಯಿಂದ ದಹಿಸಲ್ಪಡುವ ನನಗೆ ಬುದ್ಧಿಯು ತಿಳಿವು ಹೊಂದಿತು.
ಪುರುಷೋತ್ತಮ, ಕಣ್ಣಿಲ್ಲದ ಕುರುಡನಾಗಿ ಕೇವಲ ವೃದ್ಧನಾಗಿ ಪುತ್ರ ಮರಣದಿಂದ ದುಃಖಿತನೂ ಆದ ಈ ರಾಜನಿಗೆ ಈಗ ಆ ಪಾಂಡವರು ನೀನು ದಿಕ್ಕಾಗಿರುವಿರಿ ಎಂದಳು. ಆಮೇಲೆ ಗಾಂಧಾರಿಯು ಪುತ್ರಶೋಕದಿಂದ ತಪಿಸುತ್ತಾ ವಸ್ತ್ರದಿಂದ ಮುಖವನ್ನು ಮುಚ್ಚಿಕೊಂಡು ಗಟ್ಟಿಯಾಗಿ ಅಳಲಾರಂಭಿಸಿದಳು. ಆಗ ಕೃಷ್ಣನು ಆ ಗಾಂಧಾರಿಯನ್ನು ಸಹೇತುಕಗಳಾದ ವಾಕ್ಯಗಳಿಂದ ಬಾರಿ ಬಾರಿಗೂ ಸಮಾಧಾನಪಡಿಸಿದನು. ಹೀಗೆ ಧೃತರಾಷ್ಟ್ರನನ್ನು ಗಾಂಧಾರಿಯನ್ನು ಸಮಾಧಾನಪಡಿಸಿದ ಮೇಲೆ ಕೃಷ್ಣನು ತನ್ನಲ್ಲಿ ತಾನೇ ಧ್ಯಾನ ಬಲದಿಂದ ಮುಂದೆ ಅಶ್ವತ್ಥಾಮನು ನಡೆಸಬೇಕೆಂದಿರುವ ಕಾರ್ಯಭಾರ ವಿಷಯವನ್ನು ತಿಳಿದುಕೊಂಡನು. ಆಗ ಕೃಷ್ಣನು ವ್ಯಾಸನ ಪಾದಗಳ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಿ ಧೃತರಾಷ್ಟ್ರನನ್ನು ಕುರಿತು, ಕುರುಪುಂಗವ, ನನಗೆ ಅನುಮತಿಯನ್ನು ಕೊಡು, ನಾನು ಹೊರಡುವೆನು. ಮನಸ್ಸಿನಲ್ಲಿ ಕೊರಗಬೇಡ. ದ್ರೋಣಪುತ್ರನ ಈಗಿನ ಆಲೋಚನೆಯು ಬಹಳ ಕ್ರೂರವಾಗಿದೆ. ಆದುದರಿಂದ ನಾನು ತ್ವರೆಯಿಂದ ಹೋಗಬೇಕು. ಆತನು ಈ ರಾತ್ರಿಯಲ್ಲಿ ಪಾಂಡವರನ್ನೆಲ್ಲ ಕೊಲ್ಲಬೇಕೆಂದು ಸಂಕಲ್ಪ ಮಾಡಿರುವನು ಎಂದನು. ಈ ವಚನವನ್ನು ಕೇಳಿ ಧೃತರಾಷ್ಟ್ರನು ಗಾಂಧಾರಿಯು ಕೇಶವನನ್ನು ಕುರಿತು, ಓ ಮಹಾಬಾಹು, ಬೇಗನೆ ಹೊರಡು, ಪಾಂಡವರನ್ನು ರಕ್ಷಿಸು, ಶೀಘ್ರದಲ್ಲಿಯೇ ನಾವು ಮತ್ತೊಮ್ಮೆ ನಿನ್ನನ್ನು ಸಂಧಿಸುವೆವು ಎಂದನು. ಒಡನೆಯೇ ಕೃಷ್ಣನು ದಾರುಕನೊಡನೆ ಹೊರಟನು. ವ್ಯಾಸನು ಧೃತರಾಷ್ಟ್ರನನ್ನು ಸಮಾಧಾನಪಡಿಸಿ ಕೃತಕೃತ್ಯರಾದ ಪಾಂಡವರನ್ನು ನೋಡಲು ಹಸ್ತಿನಾಪುರದಿಂದ ಅವರ ಬಿಡಾರಕ್ಕೆ ಹೊರಟನು. ಆ ರಾತ್ರಿಯಲ್ಲಿಯೇ ಅಲ್ಲಿ ಪಾಂಡವರನ್ನು ಕಂಡು ಅವರಿಗೆ ನಡೆದ ವೃತ್ತಾಂತಗಳೆಲ್ಲವನ್ನು ತಿಳಿಸಿ ಅವರೊಡನೆ ಎಚ್ಚರಿಕೆಯಿಂದಿದ್ದನು. ಇದು 64ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.